ಬಿಜೆಪಿ ಸಾಲರಾಮಯ್ಯ ವ್ಯಂಗ್ಯಕ್ಕೆ ಸಚಿವ ಪ್ರಿಯಾಂಕ್ ಖರ್ಗೆ ಈಗ ಕಿಡಿಕಾರಿದ್ದಾರೆ. ಬಿಜೆಪಿ ವಿರುದ್ಧ ಸಚಿವ ಪ್ರಿಯಾಂಕ್ ಖರ್ಗೆ ಕಿಡಿಕಾರಿದ್ದಾರೆ. ಕೇಂದ್ರ ಸರ್ಕಾರದ ಅನ್ಯಾಯದಿಂದಾಗಿ ನಮಗೆ ಸಾಲದ ಹೊರೆ ಬಿದ್ದಿದೆ. 80,000 ಕೋಟಿ ಪಾಲನ್ನ ನೀಡಿಲ್ಲ, ಹೀಗಾಗಿ ಸಾಲವಾಗಿದೆ. 15ನೇ ಹಣಕಾಸಿನ ಪಾಲನ್ನ ಕೂಡ ಕೇಂದ್ರ ಯಾವುದೇ ಕಾರಣಕ್ಕೂ ನಮಗೆ ಕೊಟ್ಟಿಲ್ಲ. ಕೇಂದ್ರ ಸರ್ಕಾರದ ಯೋಜನೆಗಳಿಗೆ ನಾವು ಅನುದಾನ ಕೊಡ್ತಿದ್ದೀವಿ. ಮೋದಿಯವರು 200 ಲಕ್ಷ ಕೋಟಿ ಸಾಲವನ್ನು ಮಾಡಿದ್ದಾರೆ ಅಂತ ಅವರು ಹೇಳಿದರು. ಅಂತ ಗೊತ್ತಿಲ್ಲ ಅಂತ ಬಿಜೆಪಿ ಅವರಿಗೆ ಒಂದು ದೇಶ ಮತ್ತು ರಾಜ್ಯ ಆರ್ಥಿಕವಾಗಿ ಮತ್ತು ಆಡಳಿತಾತ್ಮಕವಾಗಿ ಹೇಗೆ ನಡೆಸಬೇಕು ಅಂತ ಗೊತ್ತಿಲ್ಲ ಅಂತ ಅನಿಸುತ್ತೆ. ನಾವು ಈಗ ಬಿಜೆಪಿ ಅವರಿಗೆ ಒಂದು ದೇಶ ಮತ್ತು ರಾಜ್ಯ ಆರ್ಥಿಕವಾಗಿ ಮತ್ತು ಆಡಳಿತಾತ್ಮಕವಾಗಿ ಹೇಗೆ ನಡೆಸಬೇಕು ಅಂತ ಗೊತ್ತಿಲ್ಲ ಅಂತ ಅನಿಸುತ್ತೆ. ನಾವು ಈಗ ನಮಗೆ ಕೇಂದ್ರ ಸರ್ಕಾರದಿಂದ ಆದಂಥ ಅನ್ಯಾಯದಿಂದನೇ ತಾನೇ ಇವತ್ತು ಇಷ್ಟೊಂದು ಸಾಲದ ಹೊರೆ ಬಂದಿರೋದು. ನಮಗೆ ಕೇಂದ್ರ ಸರ್ಕಾರದ ತೆರಿಗೆನಲ್ಲಿ ಏನು ಡೆವಲ್ಯೂಷನ್ ಆಗಬೇಕಾಗಿತ್ತು ಅದರಲ್ಲಿ ಸುಮಾರು 80,000 ಕೋಟಿ ನಮ್ಗೆ ನುಕ್ಸಾನಾಗಿದೆ. GST ತೆರಿಗೆಯಲ್ಲಿ ರ್ಯಾಷನಲೈಸೇಷನಿಂದ ಸುಮಾರು 12ರಿಂದ 14,000 ಕೋಟಿ ನಮಗೆ ನುಕ್ಸಾನಾಗಿದೆ. JJMಗೆ ಅವ್ರ ಪಾಲು 15,000 ಕೋಟಿ ರೂಪಾಯಿ ನಾವು ಕೊಟ್ಟಿರೋದು. 15ನೇ ಫೈನಾನ್ಸ್ ಕಮಿಷನಿನ ಏನು ನಮಗೆ ಪಾಲು ಬರಬೇಕಾಗಿತ್ತು 2,500 ಕೋಟಿ ರೂಪಾಯಿ ಪಂಚಾಯತಿಗೆ ಕೊಡೋದು, ಅದನ್ನು ಕೂಡ ಇವ್ರು ಕೊಟ್ಟಿಲ್ಲ. ಕೇಂದ್ರ ಸರ್ಕಾರದ ಯೋಜನೆಗಳಿಗೆ ನಾವು ದುಡ್ಡು ಕೊಟ್ಕೊಂಡು ಹೋಗ್ತಾ ಇದ್ದೀವಿ. ಒಂದನೇದು. ಎರಡನೇದು, ಇವರು ಸಾಲ ಮಾಡ್ಕೊಂಡು ಇವ್ರು ನಡೆಸ್ತಾ ಇದ್ದಾರೆ ಅಂದರೆ ಸಿದ್ದರಾಮಯ್ಯನವ್ರ ಬಗ್ಗೆ 200 ಲಕ್ಷ ಕೋಟಿ ರೂಪಾಯಿ ಸಾಲ ಇವತ್ತು ಮೋದಿಯವ್ರು ಮಾಡಿರೋದು. ಎಷ್ಟು? 200 lakh crores. ಅಂದರೆ ಅವರು ಸಾಲ ತಗೊಂಡೇ ದೇಶ ನಡೆಸ್ತಾ ಇರೋದಾ? ಅದನ್ನು ನಡೆಸ್ಲಿಕ್ಕೆ ಅವ್ರು ಒಬ್ಬರೇ ಬೇಕಾ?